ಮಾಡು ಹಾಯ್ ಮಾಡು. ಸೊ ಇವ್ರು ನಮ್ಮ ಬಾವ. ಅವ್ರ ಹೆಸರು ನಿಮ್ಮ ಹೆಸರು ಅವರು ಹಾಯ್ ಮಾಡು ಕಂದ. ಅವ್ರ ಅಮ್ಮ ನೋಡಿ ಬಿಟ್ಬಿಟ್ಟು ಹೆಂಗೆ ನಿಂತವಳೆ. ಇವ್ರು ಯಾರಂತಾನೆ ಗೊತ್ತಿಲ್ಲ, ಆದ್ರೂ ಆಯ್ ಮಾಡ್ತಿದ್ದಾರೆ ಗೈಸ್. ತುಂಬಾ ಚಿಕ್ಕದಲ್ಲ, ಚಿಕ್ಕದು ಬೇರೆ. ಸದ್ಯ ಚಿಕ್ಕ ಮೈಂಟೈನ್ ಮಾಡ್ತೀವಿ. ಇಷ್ಟು ಜನ ಮಕ್ಕಳಿಗೆ ಸದ್ಯಕ್ಕೆ ಅಮ್ಮ. ಏನಾಯ್ತು ಏನಾಯ್ತು ಕಂದ, ಏನಾಯ್ತು ವಿಡಿಯೋ ಮಾಡೋದು ಏನಾಯ್ತು? ಕಾರ್ಡ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಎಕ್ಸಾಮ್ ಇದ್ರು ಹಿಂಗೆ ಕರ್ಕೊಂಡ್ಬಂದ್ವಿ ಅಂತೆ. ಕನ್ನಡ ಎಕ್ಸಾಮ್ ಇದ್ರು ಕನ್ನಡ ಎಕ್ಸಾಮ್ ಇಟ್ಕೊಂಡು ಲೂಲು ಮಾಲಿಗೆ ಗೇಮ್ ಮಾಡಕ್ಕೆ ಬಂದಿದ್ದಾಳೆ. ಅವ್ರು ಅದಕ್ಕೆ ಹೋಗ್ಬೇಕಂತೆ. ಇದಲ್ಲ ಅದಂತ ಇವರು. ಅಲ್ಲಿ ನಮ್ಮ ಪಟ್ಟು ಆಡಿದ ಗೇಮ್ ಯಾವುದು ಗೊತ್ತಾ? ಇದು ಅಂತ ಕರ್ಕೊಂಡ್ ಬರ್ಬಾರ್ದು. ಒಂದಾದ್ಮೇಲೆ ಒಂದು ಅಳ್ತಾನೆ ಇದಾವೆ. ನನ್ನ ಮಾತ್ರ ನಿನ್ನನ್ನು ಆಕ್ಚುಲಿ ಕರ್ಕೊಂಡ್ ಬರ್ಬಾರ್ದು. ನೀನ್ ಗಲಾಟೆ ಮಾಡಕ್ ಇನ್ನು ಶಾಪಿಂಗ್ ಹೋಗಿಲ್ಲಲ್ಲ. ಶಾಪಿಂಗ್ ಹೋದ್ರೆ ನಿನ್ ಗಲಾಟೆ ಗೊತ್ತಾಗತ್ತೆ. ರಮ್ಯ ನೀನ್ ಯಾವ ಗೇಮ್ ಮಾಡ್ತೀಯಾ? ಇದು ನಿನ್ನ ನಂಗೆ ತೋರ್ಸಲ್ಲ, ಬರೀ ಚಿಲ್ಡ್ರನ್ಸ್ ಮಾತ್ರ. ದೊಡ್ಡವ್ರು ಆಡೋದನ್ನ ಹೇಳು ಅಕ್ಕ. ಅದನ್ನ ಆಡೋಣ. ನಾನು ಆಡಿಲ್ಲ, ಒನ್ ಟೈಮ್ ಕೂಡ ಆಡಿಲ್ಲ. ನೋಡೋಣ, ಜೀವ ಬಾಯಿಗೆ ಬಂದ್ರೂ ಬೇಕಾದ್ರೆ ಇನ್ನೊಂದ್ಸಲ ಬದುಕಿದ್ರಾಯ್ತು. ಗ್ರಾವಿಟಿ ಗೇಮ್ ಹೋಗೋಣ ಅಂತ ಅನ್ಕೊತ ಇದ್ದೀವಿ. ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಎಕ್ಸಾಮ್ಗೆ ಹೆಂಗೆ ಓದಿದ್ಯಾ? ಬರೆಯೋದೇನು ತೆಗಿದಲ್ಲ. ಹೇಳು ಹೆಂಗೆ ಓದಿದ್ಯಾ? ನಾಳೆ ಕನ್ನಡ ಎಕ್ಸಾಮು ಹೆಂಗೆ ಇನ್ನು ಬುಕ್ಕೆ ಮುಟ್ಟಿಲ್ಲ. ಆದ್ರೂ ಕೈ ಪಾಸ್ ಆಗ್ಬಿಡ್ತಾಳೆ. ಆದ್ರೂ ಹೆಂಗ್ ಪಾಸ್ ಆಗ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಕಾನ್ಫಿಡೆನ್ಸ್. ನೋಡ್ತೀನಿ, ಮಾಸ್ಕ್ ಬಂದಾಗ ನೋಡೋಣ. ಇರು, ಯಾರಿಗೆ ಹೇಳೋದೇ ಇದೇ ಸೀಕ್ರೆಟ್ ನಮ್ದು. ಹಾಗೆ ಮಾಡ್ತೀರಾ ನೀವು? ಆ ಗೇಮ್ ಹೆಸರು ಹೇಳು, ನೋಡ್ತೀನಿ. ಗೇಮ್ ಮಾಡ್ಬೇಕು. ಏನ್ ಮಾಡ್ತಾ ಇದ್ದೀರಾ? ಅವಳು ಫ್ಯೂಚರ್ ಮೇಬಿ ಹಂಗೆ ಆಗ್ಬೋದು ಅಂತ ಅನ್ಸುತ್ತೆ. ಸೂಪರ್. ಬಟ್ ಆದ್ರೂ ಕೂಡ ಗೇಮ್ಸ್ ಮುಗಿಸೇ ಹೋಗ್ಬೇಕು ಅಂತ ವೇಟ್ ಮಾಡ್ತಿದ್ದೀವಿ. ನಮ್ದು ಒಂದು ವಿಕೆಟ್ ಆಲ್ರೆಡಿ ರೆಡಿ ಆಗ್ತದೆ ಗೇಮ್ ಮಾಡೋದು. ಇನ್ನೊಂದು ವಿಕೆಟ್ ಎಲ್ಲೂ ಹೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಹುಡುಕ್ಬೇಕೀಗ. ಗೈಸ್ ಹತ್ತುತ್ತಾಳೆ, ಎಲ್ಲಿವರೆಗೂ ಹತ್ತುತ್ತಾಳೆ ಅಂತ ಗೊತ್ತಿಲ್ಲ. ನೋಡೋಣ. ನೀನು ಯಾವುದನ್ನು ತಗೋತೀಯಾ? ಅವನಿಗೂ ಅದನ್ನೇ ಬೇಕಂತೆ.
ಬೇಡ ಅದು ಅವನು ಇಷ್ಟ ಬಿಡು, ಅವ್ನು ಯಾವುದಾದ್ರೂ ಆಗಲಿ. ಪರವಾಗಿಲ್ಲ, ಆರೋಗ್ಯ ಸ್ಪೀಡಲ್ಲಿ ಮಾಡ್ತಾವಳೆ. ಹೇಳ್ದೆ ನಾನು. ಸಾರಿ ಗಾಯ್ಸ್, ಅವ್ಳು ಫಿನಿಶಿಂಗ್ ಮಾಡಿದೆ ಅಂತ ತೋರ್ಸೋಕ್ಕಾಗಲಿಲ್ಲ. ಇನ್ನೊಂದ್ಸಲ ಮಾಡ್ತಾಳೆ, ಅವಾಗ ತೋರಿಸ್ತೀನಿ. ಎಷ್ಟು ಸ್ಪೀಡಲ್ಲಿ ಮಾಡ್ತಿದ್ದಾಳೆ ಅಂತಂದರೆ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಮಾಡ್ತಿದ್ದಾಳೆ ಅಕ್ಕ. ನೀವು ಹೋಗಲ್ವಾ? ಟ್ರೈ ಮಾಡು, ನೀನು ಸಣ್ಣದಿಲ್ಲ ತಾನೆ. ಈ ಬಾಡಿ ಹತ್ತಕ್ಕಾಗಲ್ವಾ? ಈ ಬಾಡಿ ಹತ್ತಕ್ಕಾಗಲ್ವಂತೆ. ಹಾಂ ಹಾಂ ಹಾಂ. ಇವಾಗ ಇವಳೊಂದು ಟೈಟಲ್ ಕೊಟ್ಲು. ಹೇಳಿ ಆ ಟೈಟಲ್ ಏನು ಅಂತ? ಮೂಳೆ ಮನುಷ್ಯ ಮೂಳೆ ಹತ್ತಕ್ಕೆ ಟ್ರೈ ಮಾಡ್ತಾವನಂತೆ. ನೋಡಿ ಯಾವ ಥರ ಟೈಟಲ್ ಕೊಟ್ಟವಳೆ. ಅವ್ನಿಗೆ ಯಾವ್ದು ಇಷ್ಟ ಅದನ್ನೇ ಆಡ್ತಿದ್ದ. ಇಲ್ಲ, ಅವ್ನು ಬೊಗಲ್ಗೆ ಹೋಗ್ತೀನಿ ಅಂತಂದಿದ್ದು. ಆ ಕಡೆ ಲಾಸ್ಟ್ ಬಂದು ಅವಳು ಸೆಕೆಂಡ್ ಟೈಮು ಆಯ್ತು ಆರಾಧ್ಯಂದು. ಬಾಡಿ ನೋಡಿ ಯಾವುದನ್ನು ಡಿಪೆಂಡ್ ಮಾಡಬಾರ್ದು ಅನ್ನೋದಕ್ಕೆ ನೋಡಿ ಅವನು ಮನ್ಸ್ಪಟ್ಟಿದ್ದಕ್ಕೆ ಮಾಡ್ತಾ ಇದ್ದಾನೆ ಇವಾಗ. ಬೇಗ ಹತ್ತು. ಇವರಿಬ್ಬರಲ್ಲಿ ಪೈಪೋಟಿ. ಅಯ್ಯೋ, ಮೂಳೆ ಮಾನವ ಬಿತ್ತೋಗ್ಬಿಟ್ಟ ಆಗ್ಲೇ. ಅವಳು ಆ್ಯಕ್ಚುಲಿ ಅವಳು ಆಡ್ತಿರೋದು 4th ಟೈಮ್ ಇವಾಗ. ಏನಿದ್ದು ಸೆಕೆಂಡ್ ಅಟೆಂಪ್ಟ್ ಇದು. ನೀನು ಹೋಗಿದ್ದಿದ್ರೆ ಹೆಂಗಿರ್ತಿತ್ತು? ನೀನು ಹೋಗಿದ್ದಿದ್ರೆ ಇದನ್ನ ಆಡಕ್ಕೆ ಹೆಂಗಿರ್ತಿತ್ತು ಅಂದೆ. ಹೌದಾ? ಹಾಂ. ಸುಸ್ತಾಗ್ಬಿಟ್ಟ. ಮತ್ತೆ ಹೋಗ್ತೀಯಾ? ಮತ್ತೆ ಆಡ್ತೀಯಾ? ಹೋಗು. ಅವನು ಅಷ್ಟೇ ಗೈಸ್, ಅವಳು ಆಲ್ರೆಡಿ 5th ಟೈಮ್ ಹೋಗಿರೋದು. ಇವನು ಇನ್ನೂ ಸೆಕೆಂಡ್ ಟೈಮ್ ಹೋಗ್ಬಿಟ್ಟು ಆಗಲೇ ಮಲ್ಕೊಂಬಿಟ್ಟವನೆ. ನೋಡೋಣ, ಈಗ ಟ್ರೈ ಮಾಡ್ತಾವನೆ. ಪೈಪೋಟಿನಲ್ಲಿ ಇಬ್ಬರೂ ಮಾಡ್ತಿದ್ದಾರೆ, ಎಷ್ಟೆಷ್ಟು ರೌಂಡ್ ಮುಗಿಸ್ತಾರೆ ಅಂತ. ಗೇಮ್ ನೇಮ್ ಹೇಳ್ದಾನೆ ಹೋಗ್ತಾ ಇದೆಯಾ? ಹೇಳ್ಬಿಡು. ಅದೇನು ಹೇಳಿದ್ಲು? ನೀನು ಹೇಳು. ಅದೇನು ಗೇಮ್? ಮತ್ತೆ ನೀನು ಆಡ್ತೀಯಾ? ನೋಡು, ದೊಡ್ಡ ನಿನ್ಗೆ ಬಟರ್ಫ್ಲೈ ಥರ ಮಾಡಿಸ್ತೈತೆ. ಅದನ್ನ ಆಡೋ ಬದಲು ಇಲ್ಲಿ ಆಡ್ತಾ ಇದ್ದಾಳೆ, ಅಷ್ಟೇ ಡಿಫ್ರೆನ್ಸು. ಪಾಪುಗೆ ಎಲ್ಲ ಥರ ಗೇಮು ಆಡಿಸ್ತಾಳೆ. ಹಾಂ, ಅಲೋ ಕಿಚ್ಚಿ, ಆಯ್ ಗೈಸ್ ಮಾಡಿಸ್ತೀನಿ ಅವಾಗ. ಹೌದಾ? ನೋಡ್ತೀನಿ ನಾನು ನಿನ್ ಸ್ಟ್ರಾಂಗ್ ಎಷ್ಟೈತೆ ಅಂತ. ಅವಳು ಬೇಡ ಅಂತಂದ್ಲು ಅದನ್ನ. ಇವತ್ತು ನಾನು ಇಲ್ಲಿ ಬರ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಆದ್ರೆ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ಪರವಾಗಿಲ್ಲ, ನಾನು
ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಲಿಗೆ ಬಂದಿರೋದು ಹಾಂ ಪರವಾಗಿಲ್ಲ. ಆದ್ರೆ ಇಷ್ಟು ಕ್ರೌಡ್ ಜೊತೆಗೂ ಅವಳು ಏನೋ ಒಂದು ಸ್ವಲ್ಪನೂ ಅಳಿದಾನೆ ಆರಾಮಾಗಿದ್ದಾಳೆ. ಅಯ್ಯೋ ಹುಡುಗಿ ಅಳ್ತೈತೆ. ಚೆನ್ನಾಗಿತ್ತಾ? ಇನ್ನೊಂದು ಟೈಮ್ ಮಾಡಬಾರ್ದು. ಚೆನ್ನಾಗಿತ್ತಾ ಶ್ವೇತಾಕ್ಕ? ಕಾಲು ಅಂಟ್ಕೊಂಡಿರ್ಲಿಲ್ಲ ಕಣೋ, ಅಲ್ಲಿ ಗ್ರಿಪ್ಗೇನು ಇರಲ್ಲ. ಹಂಗೆ ಸಿಕ್ಕಾಪಟ್ಟೆ ಕೈಗೆ ಬಿದ್ದೋಗ್ಬಿಡ್ತಾನೆ. ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ಆದ್ರೆ ಇನ್ನೂ ಭಯ ಸಿಕ್ಕಾಪಟ್ಟೆ ಇದೆ. ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು. ನೋಡಿ ಗೈಸ್, ಆಡಿ ಆಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಆಡಿ ಸುಸ್ತಾಗಿಲ್ಲ, ನನಗೆ ಕೈ ಕಾಲೆಲ್ಲ ಸುಸ್ತಾಗ್ಬಿಟ್ಟಿದೆ. ಜೀವ ಒಂದು ಸೆಕೆಂಡ್ ಹೋಗಿ ಮತ್ತೆ ಇವತ್ತು ಒಂದು ಕಣ್ಣ ನೀರೇ ಬರ್ತೈತೆ. ಸೆಕೆಂಡ್ ಟೈಮ್ ಈಸಿ ಅನ್ಸುತ್ತೆ. ಅಂದರೆ ನೀವು ಆ ಕಡೆ ಓಲಿರಲಿಲ್ಲ ಅಂದರೆ ಡ್ರೆಸ್ಸು ಅದು ಜಾರೋಗುತ್ತೆ. Guys, next video. ಮುದ್ದು ವಿಕೆಟ್ ಆಲ್ರೆಡಿ ಅಳಕ್ ಸ್ಟಾರ್ಟ್ ಆಗೈತೆ. ಅವ ತಾಯಿ ಎಲ್ಲ ವಿಡಿಯೋಗೆ ಹಾಕ್ಕೊಡತ್ತಾಯಿ. ನಾನು ಹಾಕಿ ಹಾಕ್ತೀನಿ. ಗೊಂಬೆಲ್ಲ ಆಡೋಣ ಬನ್ನಿ. ಆ ಗೊಂಬೆ ಹಾಕ್ಕೊಳ್ಳೋದು ವಿಕೆಟ್ ಆಡೋದು, ಇಲ್ಲೊಂದು ವಿಕೆಟ್ ಆಡೋದು, ಇದ್ರ ಜೊತೆಗೆ ಇದೊಂದು ನಗ್ತಾ ಇರೋದು. ಹಂಗೆ ತೊಳಿಕೋತಾಳೆ ಬಂದೆ. ಬರಲ್ಲ, ಅದು ಬರೀ ಮೋಸನೇ. ಮತ್ತಿದ್ದವ್ರಿಗೆ ಅಷ್ಟೇ ಸಿಗೋದು. ಹಂಗೆ ನನಗೊಂಚೂರು ಕೊಡಲ್ವಾ ಪ್ಲೀಸ್ ಕಣ? ಒಂದೇ ಒಂದು ಬೈಟು ನನಗೆ ಕೊಡು.
ಮಕ್ಳನ್ನ ಕರ್ಕೊಂಬಂದ್ರೆ ಬರೀ ಅಳೋದೇ ಕೆಲಸ. ಇಲ್ಲೊಂದು ಕಿಟ್ಟಿ ಅಳ್ತೈತೆ ಆಲ್ರೆಡಿ. ಸಮಾಧಾನ ಮಾಡಿ ಕರ್ಕೊಂಬಂದ್ರೆ ಮತ್ತೆ ಅಳೋದೆ. ದೊಡ್ಡಿ ತಾನೇ ಪಾಪು. ಐಸ್ ಕ್ರೀಮ್ ವಿಷಯ ಕಾಂಪ್ರಮೈಸಿಂಗ್. ಇಲ್ಲಿ ಬಂದವ್ರೆ. ತ್ರೀ ಟೈಮ್ಸ್ ಇರುತ್ತೆ ಕಣೆ ಇದು ಕುಕ್ ಮಾಡೋಕ್ಕೆ. ಒನ್ ಟೈಮ್ ಇಳಿಸೋದ್ರಲ್ಲಿ ಏನೋ ಒಂಥರ ಖುಷಿ ನನಗೆ. ನಿನ್ನ ಜೊತೆ ನಾನು ಮಾತಾಡಲ್ಲ. ನೆಕ್ಸ್ಟ್ ನಮ್ಮ ರಮ್ಮಿನ ಪಾಪು ಅಮ್ಮ ಅದು ನಡ್ಸು ಅಮ್ಮ ಇದು ನಡ್ಸು ಅಂದ್ಕೊಂಡು ಸ್ಟಾರ್ಟ್ ಮಾಡಿರ್ತಾಳಲ್ವೇನೆ. ಕುಕ್ಯಾ ಹಿಂಗೆ ಹೊಡಿತೀನಿ ಅಂತಾಳೆ ಹುಡುಗಿಗೆ. ಇಂಟ್ರೆಸ್ಟ್ ಆಗಿ ಎಲ್ಲರೂ ನಾವು ಕಾಯ್ತಾ ಇದ್ದೀವಿ. ಅಟ್ಲೀಸ್ಟ್ ಒಂದಾದ್ರೂ ಸಿಗಲಿ ಅಂತ ಇಷ್ಟೊತ್ತವರೆಗೂ ಆಡಿರೋ ನಮಗೆ. ಟೈಮ್ ಆಗ್ಬಿಡುತ್ತೆ ಅಂತ ಅಟ್ಲೀಸ್ಟ್ ಹೆಂಗಾದ್ರೂ ಮಾಡೋ ಒಂದನ್ನ ಸಿಕ್ತು. ಇದು ಗೊತ್ತಾ ಟೈಮ್ ಆ್ಯಕ್ಚುಲಿ ಹತ್ತಿರೋದೆ. ರೌಡಿಂಗ್ ಮಾತ್ರ ಕಮ್ಮಿನೇ ಇಲ್ಲ. ಇದು ಪಕ್ಕ ಎಮೋಷ್ನಲ್ ಸಾಂಗ್ಗೆ ಎಮೋಷ್ನಲ್ ಸಾಂಗ್ ಅಲ್ಲ. ನಾನು ಟಯರ್ಡ್ ಆಗೋಗಿದೆ ಫ್ರೆಂಡ್ಸ್. ನಾನು ಹಂಗೆ ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಏನು ಆಯ್ತಾನೆ ಇಲ್ಲ ಅನ್ಸುತ್ತೆ ಇವ್ರಿಗೆ. ಯಾಕನ್ನದ್ಯಾ ಎಲ್ಲಿ ಕರ್ಕೊಂಬಂದ್ರು ಅವಳು, ಎಲ್ಲಿ ಕರ್ಕೊಂಬಂದ್ರು ಬಿಡು. ಬರೀ ಇಷ್ಟ ಇವ್ರದ್ದಾಗಿರೋದು ಇವತ್ತು. ಇನ್ನೊಂದು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಒಬ್ರಾದ್ಮೇಲೆ ಒಬ್ರು ಸ್ಟಾರ್ಟ್ ಮಾಡ್ತಿರಲ್ಲ. ಹೆಂಗೋ ಇದೆಲ್ಲ ಹೆಂಗೋ. ಎಲ್ಲರಿಗೂ ಹೊಡಿತೀರ ಫ್ರೆಂಡ್ಸ್, ಇದರಲ್ಲೆಲ್ಲ ಅಳ್ದಿರೋದು ಅಂದರೆ ನನ್ನ ಮಕ್ಕಳು ಒಬ್ಬಳೆ. ಇವತ್ತೆಲ್ಲರೂ ಹತ್ಬಿಟ್ಟವ್ರೆ. ಅಂತೂ ಇಂತೂ ಗೇಮ್ ಎಲ್ಲ ಮುಗಿಸಿ ಬ್ಯಾಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಬ್ಯಾಟಿಂಗ್ ಮಾಡೋದೇ ಕೆಲಸ ಅಲ್ಲ. ಸೊ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾನು ಇನ್ಮೇಲೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದು ರೀಸನ್ಗೋಸ್ಕರ ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇವಾಗ ಅನ್ನಿಸ್ತದೆ ನಾನು ಸ್ಟಾಪ್ ಮಾಡಬಾರ್ದಿತ್ತು. ಅಟ್ಲೀಸ್ಟ್ ನಾನು ಅದರಲ್ಲಿ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಾನು ರಿಕವರಿ ಆಗ್ತಿದ್ದೆ ಅನಿಸುತ್ತೆ. ಏನಪ್ಪ ಅದಕ್ಕೆ ರೀಸನ್ ಅಂತಂದರೆ, ನನಗೆ ಒಂದಿಬ್ಬರು ಮೂವರು ಹೇಳಿದರು ವಾಯ್ಸ್ ಕರೆಕ್ಟಾಗಿಲ್ಲ, ನೀನು ಫೋಟೋ ಎಡಿಟಿಂಗ್ ಕರೆಕ್ಟಾಗಿ ಬರ್ತಾಯಿಲ್ಲ, ಹಾಗೆ ಹೀಗೆ ಅಂತ. ಅದಾದಮೇಲೆ ನನಗೆ ಗೊತ್ತಾಗಿದ್ದು, ನನಗೆ ತುಂಬ ಜನ ಹೇಳಿದ್ರು ನೀನು ವೀಡಿಯೋಸ್ ಚೆನ್ನಾಗಿ ಬರ್ತಿತ್ತು, ನೀನು ಯಾಕೆ ಬ್ಯಾಕ್ಔಟ್ ಆದೆ, ಟ್ರೈ ಮಾಡೋದ್ರಲ್ಲೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನನಗೆ ಅನಿಸಿದೆ, ಹೌದು ನಾನು ಯಾಕೆ ಮಾಡೋದು ಬಿಟ್ಟೆ, ಒಂದಿಬ್ಬರಿಗೋಸ್ಕರ ನಾನು ಅದನ್ನು ಮಾಡೋದು ಬಿಟ್ಟಿದ್ದು ತಪ್ಪಾಯಿತು ಅಂತ. ಸೊ ನಿನ್ನ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಇರಲಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೆಯೋಕ್ಕೆ ಹೋಗಬೇಡಿ. ಹಾಗೆಯೇ ನಿಮಗೂ ಇನ್ನೂ ಫನ್ನಿಯಾಗಿರೋ ವೀಡಿಯೋಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ನೀವು
ನೀವು ಯಾವಾಗಲೂ ನನ್ನ ಜೊತೆ ಇದ್ದರೆ ನಾನು ಕೂಡ ನಿಮ್ಮ ಜೊತೆ ಯಾವಾಗಲೂ ಸಂತೋಷವಾಗೇ ಇರ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಎಡವಟ್ಟು ಕೆಲಸ ಆಗಿದೆ, ನೀವೇ ನೋಡಿ. ಹೇಳ್ತೀನಿ ದೊಡ್ಡಮ್ಮಂಗೆ ಹೋಗಿದ ತಕ್ಷಣ ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ ಚಿಕನ್ ಬರ್ಗರ್ ತಿಂತು ಅಂತ ಹೇಳ್ತೀನಿ.